ನಿಜ ಚರ್ಚೋಡವ್ರು ಹೋಗ್ತಾ ಅವರು ಒಂದೇನು ಡಿಸಿಷನ್ ಕೊಟ್ಟು ಹೋಗ್ಬಿಟ್ರು. ಎಂಥ ಅದ್ಭುತವಾಗಿ ಹೇಳಿದ್ರು ಅವರು, ಭಾಳ ಚೆನ್ನಾಗಿ ಹೇಳಿದರು. ಏನಪ್ಪ ಅಂತಂದ್ರೆ ಇಲ್ಲ, ಯಾಕಂದರೆ ಇಲೆಕ್ಷನ್ ಕಮಿಷನ್ ಅಂದ್ರೇನು, ಚುನಾವಣಾ ಆಯೋಗ ಅಂದ್ರೇನು, ಪ್ರಜಾಪ್ರಭುತ್ವದ ಉಸಿರು ಮೂಗು, ಅದು ಎಷ್ಟು ಸ್ವಾಯತ್ತವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದನೋ, ಯಾರದೇ ಹಸ್ತಕ್ಷೇಪ ಇಲ್ಲದ ಕೆಲಸ ಮಾಡ್ತಿದ್ದನೋ, ಆಗ ಮಾತ್ರ ಪ್ರಜಾತಂತ್ರ ಈ ದೇಶದಲ್ಲಿ ಜೀವನ ತುಳಿಲಿಕ್ಕೆ ಸಾಧ್ಯ. ಇಲ್ಲಾದ್ರೆ ಇಲೆಕ್ಷನ್ ಕಮಿಷನ್ ಒಬ್ಬರ ಪರ ಆದ್ರೆ ಅದು ನಿಶ್ಚಿತವಾಗಿಯೂ ಪ್ರಜಾಪ್ರಭುತ್ವ ದೊಡ್ಡ ಹೊಡೆತ ಅನ್ನೋದನ್ನು ನಾವು ಬಿಡಿಸಿ ಹೇಳಲೇಬೇಕಾಗಿಲ್ಲ. ಆಲ್ರೆಡಿ ನಾವು ನೋಡ್ತಾ ಇದ್ದೀವಿ ಇವತ್ತು. ಈ SIR ಈ ಮೂಲಕ ನಾವು ಇವತ್ತು ಗಮನಿಸ್ತಾ ಇದ್ದೀವಿ. ಇಡೀ ದೇಶ ನೋಡ್ತಾ ಇದ್ದಾರೆ, ವಿರೋಧ ಪಕ್ಷಗಳು ನೋಡ್ತಾ ಇದ್ದಾರೆ, ವಿರೋಧ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ನಮ್ಮ ಚಂದ್ರಚೂಡ್ ಅವರು, ನ್ಯಾಯಾಧೀಶ ಚಂದ್ರಚೂಡ್ ಅವರು ಕೊಟ್ಟಂಥ ಕೊನೆಯ ಡಿಸಿಷನ್ ಏನಪ್ಪ ಅಂತಂದ್ರೆ, ಪ್ರಧಾನಿ, ಮುಖ್ಯ ನ್ಯಾಯಾಧೀಶರು ಜೊತೆ ವಿರೋಧ ಪಕ್ಷ ನಾಯಕರು ಕೊಡ್ಕೊಂಡು ಚೀಫ್ ಇಲೆಕ್ಷನ್ ಕಮಿಷನರ್ ಅಥವಾ ಕಮಿಷನರ್ EC ಅವರು ಆಯ್ಕೆ ಮಾಡಬೇಕು ಮೆಜಾರಿಟಿ ಮೇಲೆ ಅಂತ ಅವ್ರು ಮೊದಲು ಹೇಳಿದ್ದು. ಅತ್ಯಂತ ಯೋಗ್ಯವಾದ ನಿರ್ಧಾರ ಆಗೈತೆ ಅದು. ಅದರ ನಂತರ ಇನ್ನೊಂದು ಮಾತನ್ನು ಸೇರಿಸಿದ್ದಾರೆ ಆ ಸಂದರ್ಭದಲ್ಲಿ, ಇದು ನೀವು ಅಮೆಂಡ್ ಮಾಡಬಹುದು ಅಂತೇಳಿ. ಒಬ್ಬ ಡಿಕ್ಟೇಟರ್ ಮನೋಭಾವವುಳ್ಳಂತಹ BJPಯ ನಮ್ಮ ಮೋದಿಯವರು, ಅವರು ಅಬ್ಸಲ್ಯೂಟ್ ಮೆಜಾರಿಟಿ ಇತ್ತು, ಅದನ್ನು ಪಾಸ್ ಮಾಡಿಕೊಂಡ್ರು. ಇವತ್ತು 2-1ರಿಂದ ಇಲೆಕ್ಷನ್ ಕಮಿಷನ್ ಆಯ್ಕೆ ಮಾಡಿಕೊಂಡು ಇವತ್ತು ಏನು ಆಗ್ತಾಯಿದೆ ಈ ದೇಶದಲ್ಲೇ, ಇದು ಸಾಕಾಗಿ ಅನೇಕ ರಾಜ್ಯ ಸರ್ಕಾರಗಳು ಕೇಸ್ ಒಯ್ದಿದ್ದಾರೆ, SIR ತೆಗೆದುಕೊಂಡು ಹೋಗಿದ್ದಾರೆ ಕೋರ್ಟ್ನಲ್ಲೇ, ಅದು ಸುಪ್ರೀಂ ಕೋರ್ಟ್ನಲ್ಲೂ ಹೋಗಿದ್ದಾರೆ. ಇದರಿಂದಾಗಿ ಪ್ರಜಾತಂತ್ರಕ್ಕೆ ಹೊಡೆತು ಬೀಳ್ತಾ ಇದೆ. ಅದೇ ರೀತಿ ಗವಾಯಿ ಅವರು ಮಾಡಿರೋಂಥ ಕೆಲಸವೂ ಆಗಲಿಕ್ಕಿಲ್ಲ ಏನು ಅಂತ. ಯಾಕೆಂತಂದರೆ ಕಾಲಮಿತಿ ಒಯ್ತಾರೆ ಅವ್ರು. ಹಂಗೆ ರಾಜ್ಯಪಾಲರು ತಮ್ಮ ಅವಧಿ ಮುಗಿಯೋರು 5 ವರ್ಷ ಇರ್ತಾರೆ, 5 ವರ್ಷ ಹೋಗಿದ್ರೆ ಆ ಡಿಸಿಷನ್ ಏನು, ರಾಷ್ಟ್ರಪತಿಗಳು 5 ವರ್ಷ ಹೋಗಿದ್ರೆ ಅದು ಕಾರಣ ಏನು? ಯಾಕಂದ್ರೆ ಅವ್ರು ಇದ್ದಂಥವ್ರು ಕೇಂದ್ರದಲ್ಲಿ ಪಾರ್ಲಿಮೆಂಟ್ ಇರ್ತದೆ, ಅಲ್ಲಿ ಕ್ಯಾಬಿನೆಟ್ ಇರ್ತದೆ, ಪ್ರಧಾನಿ ಇರ್ತಾರೆ. ಪ್ರಧಾನಿಯವ್ರ ಮಾತನ್ನು ನಮ್ಮ ರಾಷ್ಟ್ರಪತಿಗಳು ಕೇಳದೇ ಇರ್ತಾರ. ಅದೇ ಕಾಲಕ್ಕೆ ರಾಜ್ಯ ಮಟ್ಟದಲ್ಲ